ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಚೈತ್ರಶ್ರೀ, ಕೃಷಿ ತಜ್ಞ. ನಿಮ್ಮೆಲ್ಲರಿಗೂ KB ಬಯೋ ಆರ್ಗ್ಯಾನಿಕ್ಸ್ ಕಂಪನಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸುತ್ತೇನೆ. ಸಾಮಾನ್ಯವಾಗಿ ನಾವು ದಾಳಿಂಬೆ, ಟೊಮ್ಯಾಟೊ, ಮೆಣಸಿನಕಾಯಿ, ಹತ್ತಿ, ಆಲೂಗೆಡ್ಡೆ ಮತ್ತು ಗುಲಾಬಿ ಇನ್ನೂ ಇತರ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳಾದ ಬ್ಯಾಕ್ಟೀರಿಯಾ ಅಂಗಮಾರಿ ರೋಗ ಅಥವಾ ಕಾಯಿ ಮಚ್ಚೆ ರೋಗ, ಬ್ಯಾಕ್ಟೀರಿಯಾ ಸೊರಗು ರೋಗ, ಬ್ಯಾಕ್ಟೀರಿಯಾ ಎಲೆ ಚುಕ್ಕೆ ರೋಗ ಮತ್ತು ಸಿಟ್ರಸ್ ಕ್ಯಾಂಕರ್ ಹಾಗೂ ಇನ್ನೂ ಹೆಚ್ಚಿನ ಬ್ಯಾಕ್ಟೀರಿಯಾ ರೋಗಗಳಿಗೆ ರೈತರು ಅಧಿಕ ಖರ್ಚು ಮಾಡಿ ಅನೇಕ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುತ್ತಾರೆ. ಆದರೆ ತ್ವರಿತ ಫಲಿತಾಂಶಗಳನ್ನು ಪಡೆಯಲಾಗುತ್ತಿಲ್ಲ. ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ನಮ್ಮ KB ಬಯೋ ಆರ್ಗ್ಯಾನಿಕ್ಸ್ ಕಂಪನಿಯು ವಿಶೇಷವಾಗಿ ಬ್ಯಾಕ್ಟೀರಿಯಾ ರೋಗಗಳ ನಿಯಂತ್ರಣಕ್ಕಾಗಿ ಬ್ಯಾಕ್ಟೋರೇಸ್ ಎಂಬ ಉತ್ಪನ್ನವನ್ನು ಅಭಿವೃದ್ಧಿಪಡಿಸಿದೆ. ಇಂದು ನಾವು ಈ ವಿಡಿಯೋದಲ್ಲಿ ಬ್ಯಾಕ್ಟೋರೇಸ್ ಉತ್ಪನ್ನದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಬ್ಯಾಕ್ಟೋರೇಸ್ ಉತ್ಪನ್ನವು ಸಂಪೂರ್ಣ ಸಸ್ಯಶಾಸ್ತ್ರೀಯ ಆಧಾರಿತ ಕೀಟನಾಶಕವಾಗಿದ್ದು ಕಾಂಪೌಂಡ್ ಮಾರ್ಕರ್ ತಂತ್ರಜ್ಞಾನವನ್ನು ಬಳಸಿ ತಯಾರಿಸಲಾಗಿದೆ ಹಾಗೂ ಇದರಲ್ಲಿ 7 ರಿಂದ 8 ಮಾರ್ಕರ್ ಮಾಲಿಕ್ಯೂಲ್ಗಳಿವೆ. ಹಾಗಾಗಿ ಬ್ಯಾಕ್ಟೀರಿಯಾ ವಿರುದ್ಧ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಬ್ಯಾಕ್ಟೀರಿಯಾಗಳು ಯಾವುದೇ ರೀತಿ ಪ್ರತಿರೋಧ ಶಕ್ತಿಯನ್ನು ಅಭಿವೃದ್ಧಿಪಡಿಸಲಾಗುವುದಿಲ್ಲ. ಕ್ರಿಯೆಯ ವಿಧಾನಗಳಾಗಿ ಸಂಪರ್ಕ ಮತ್ತು ವ್ಯವಸ್ಥಿತ ಕ್ರಮಗಳನ್ನು ಹೊಂದಿದೆ ಮತ್ತು ಕೇವಲ 48 ರಿಂದ 72 ಗಂಟೆಗಳಲ್ಲಿ ಪರಿಣಾಮಕಾರಿ ಫಲಿತಾಂಶವನ್ನು ನೀಡುತ್ತದೆ. ಬ್ಯಾಕ್ಟೋರೇಸನ್ನು ಬೆಳೆಗೆ ಸಿಂಪಡಿಸಿದಾಗ ವೇಗವಾಗಿ ಹರಡುವ ಮತ್ತು ಭೇದಿಸುವ ವಿಶಿಷ್ಟ ಸಾಮರ್ಥ್ಯದಿಂದಾಗಿ ಬ್ಯಾಕ್ಟೀರಿಯಾದ ಲೈಪೋಪಾಲಿಸೈಕರೈಡ್ ಲೇಯರ್ ಅನ್ನು ಮೊದಲು ಒಡೆಯುತ್ತದೆ. ನಂತರ ಬ್ಯಾಕ್ಟೀರಿಯಾದ ಸೆಲ್ ವಾಲ್, ಲಿಪಿಡ್ ಮತ್ತು ಪ್ರೋಟೀನ್ ಬಯೋಸಿಂಥಸಿಸ್ ಅನ್ನು ನಿಲ್ಲಿಸುತ್ತದೆ. ಇದರಿಂದ ಬ್ಯಾಕ್ಟೀರಿಯಾದ ಬೆಳವಣಿಗೆ ಮತ್ತಷ್ಟು ಹರಡುವಿಕೆಯನ್ನು ತಡೆಯುತ್ತದೆ. ಬ್ಯಾಕ್ಟೋರೇಸ್ ಉತ್ಪನ್ನವು ಶೇಷಮುಕ್ತ, ರಾಸಾಯನಿಕ ಮುಕ್ತ, ಶೂನ್ಯ ಕೊಯ್ಲೋತ್ತರ ಸೂಚ್ಯಂಕ, ಬೆಳೆಗೆ ಸಿಂಪಡಿಸಿದಾಗ ಯಾವುದೇ ರೀತಿ ಒತ್ತಡವನ್ನು ಬೀರುವುದಿಲ್ಲ ಹಾಗೂ ಮುಖ್ಯವಾಗಿ ಸಸ್ಯಗಳ ಮೇಲೆ ಫೈಟೋಟಾನಿಕ್ ಪರಿಣಾಮವನ್ನು ಬೀರುತ್ತದೆ. ಶಿಫಾರಸು ಮಾಡಲಾದ ಪ್ರಕಾರ ಪ್ರಿವೆಂಟಿವ್ ಮತ್ತು ಕ್ಯೂರೇಟಿವ್ ಕ್ರಮವಾಗಿ ಬಳಸಬಹುದು. ಪ್ರಿವೆಂಟಿವ್ ಕ್ರಮಕ್ಕೆ 1 ಲೀಟರ್ ನೀರಿಗೆ 1 ರಿಂದ 1.5 ಮಿಲಿ ಬ್ಯಾಕ್ಟೋರೇಸ್ ಉತ್ಪನ್ನವನ್ನು ಸಿಂಪಡಿಸಬೇಕು ಹಾಗೂ ಕ್ಯೂರೇಟಿವ್ ಕ್ರಮಕ್ಕೆ 1 ಲೀಟರ್ ನೀರಿಗೆ 2 ರಿಂದ 2.5 ಮಿಲಿ ಬ್ಯಾಕ್ಟೋರೇಸ್ ಉತ್ಪನ್ನವನ್ನು ಸಿಂಪಡಿಸಬೇಕು. ಎಲ್ಲ ರೀತಿಯ ಬ್ಯಾಕ್ಟೀರಿಯಾ ರೋಗಗಳಿಗೆ ಬಳಸಿ ನಮ್ಮ KB ಬಯೋ ಆರ್ಗ್ಯಾನಿಕ್ಸ್ ಕಂಪನಿಯ ಬ್ಯಾಕ್ಟೋರೇಸ್ ಉತ್ಪನ್ನ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕೃಷಿ ಸಮಸ್ಯೆ ಹಾಗೂ ಅಭಿಪ್ರಾಯವನ್ನು ತಿಳಿಸಲು ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕಂಪನಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.